ಮೊಬೈಲ್ ಹಲೋ ಏ ಮೊಬೈಲ್ ಮುಂದೆ ಕನೆಕ್ಟಿಂಗ್ ಇದೆ ಕೆಳಗಡೆ ಆಗಿದೆ ಹೇಳಿದ್ದಾರೆ. ನಾನು ಮೇ ಬಿ ಒಂದು 3 ತಿಂಗಳು ಆಗ್ಬೋದು. ಜೊತೆಗೆ ಬಜೆಟ್ ಅಲ್ಲೂ ಸಹ ಈ ಸಲ ನಾವು ಏರ್ಪೋರ್ಟ್ ನ ಕೇಳಿದೀವಿ. ಈ ಸಲ ಬಜೆಟ್ ಅಲ್ಲಿ ನಮ್ಗೆ ಏರ್ಪೋರ್ಟ್ಗೂ ಸಹ ದುಡ್ಡು ಕೊಡ್ತಾರೆ. Hemavati water now. In fact, I love to learn that. This is a good thing for me also. But a beautiful language. Yes, sir. Very good. The target. ಇದು ನಮ್ಮ ಎನ್ಆರ್ ಸರ್ಕಲ್ನ ಏನು ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ತ್ವರಿತಗತಿಯಲ್ಲಿ ನಡೀತಿದೆ. ಅದ್ರ ಬಗ್ಗೆ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆ ಇಲ್ಲಿ ಸ್ಥಳೀಯರದು ಇತ್ತು. ಹಾಗಾಗಿ ಇವತ್ತು ಖುದ್ದಾಗಿ ಬಂದು ಸ್ಥಳೀಯರ ಜೊತೆ ಅಹವಾಲನ್ನ ಕೇಳಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಭೇಟಿ ಮಾಡಿ ಏನೇನಾಗಬೇಕು, ಯಾವಾಗ ಇದು ಕಂಪ್ಲೀಷನ್ ಆಗುತ್ತೆ ಅನ್ನೋದನ್ನ ಒಂದು ಪರಿಶೀಲನೆ ಮಾಡ್ತಾ ಇದ್ವಿ. ಬಹುಶಃ ನಮ್ಮ ರೈಲ್ವೆ ಇಲಾಖೆಯವರು ಜೂನ್ 2026 ಮುಗಿಸ್ಕೊಡ್ತೀವಿ ಅಂತಾರೆ. ಅದೇ ನಾನು ಇನ್ನೊಂದು 2 ತಿಂಗಳು ಜಾಸ್ತಿ ಆಗ್ಬೋದು ಅಂತ ನಾನು ನಿಮ್ ಮುಂದೆ ಹೇಳ್ತಿದ್ದೀನಿ. ಯಾಕಂತ ಹೇಳಿದ್ರೆ ನಾವು ಜೂನ್ 26 ಅಂತ ನಾವು ಫಿಕ್ಸ್ ಆಗೋದಕ್ಕಿಂತ ಹೆಚ್ಚಾಗಿ ಸಣ್ಣ ಪುಟ್ಟ ಯಾವ್ದಾದ್ರು ಅಡೆತಡೆ ಬಂದ್ರು ಇನ್ನೊಂದು 2 ತಿಂಗಳು ಅದಾದ್ಲಿ ಅಲ್ಲಿ ಮಳೆಗಾಲದ ನಂತರ ಸಂಪೂರ್ಣವಾಗಿ ರೈಲ್ವೆ ಮೇಲ್ಸೇತುವೆ 2 ಭಾಗನು ಓಡಾಡ್ಲಿಕ್ಕೆ ನಾವು ತೆರ ಮಾಡ್ಕೊಡ್ಲಿಕ್ಕೆ ಎಲ್ಲಾ ರೀತಿಯ ಅನುವನ್ನ ಮಾಡ್ಬೇಕಾಗ್ತದೆ. ನಮ್ ಜವಾಬ್ದಾರಿ ಕೂಡ ಆಗ್ತದೆ. ಜೊತೆಗೆ ಈಗಾಗಲೇ ಗರ್ಡರ್ಗಳು ಏನು ಹುಬ್ಳಿಯಿಂದ ಬಂದು ಈಗಾಗಲೇ ಫ್ಯಾಬ್ರಿಕೇಶನ್ ಆಗ್ತಾ ಇದೆ ನಮ್ಮ ಕೋರ್ಟ್ ಹತ್ರ. ಅದ್ರದ್ದು ಮೇಜರ್ ನಮ್ಗೆ ಕೆಲಸ ಇದಿದೆ. ಅದಾದ್ಮೇಲೆ ಫ್ಯಾಬ್ರಿಕೇಶನ್ ಎಲ್ಲ ಅಸೆಂಬಲ್ ಆದ್ಮೇಲೆ ಮತ್ತೆ ಒಂದು ಇನ್ಸ್ಪೆಕ್ಷನ್ ಬಂದು ಅವರು ರಿಪೋರ್ಟ್ ಕೊಟ್ಟ ನಂತರ ಗರ್ಡರ್ ಫಿಕ್ಸ್ ಮಾಡುವಂತದ್ದು ಏನು ಈ ಕಡೆ ಮಾಡಿದ್ದಾರೆ ರೈಟ್ ಸೈಡ್ಗೆ, ಅದೇ ರೀತಿ ಫಿಕ್ಸ್ ಮಾಡುವಂತ ಕೆಲಸವನ್ನ ಅವ್ರು ಮಾಡ್ತಾರೆ. ಜೊತೆಗೆ ಇಲ್ಲಿ ಸರ್ವಿಸ್ ರೋಡ್ ಲ್ಯಾಂಡಿಂಗ್ ವಿಷಯದ ಬಗ್ಗೆ ಸ್ಥಳೀಯರು ಈಗ ಅದು ಅಲ್ಲಲ್ಲ ಈಗ ಅದು ಆಗ್ಲೇ ವಾಲ್ ಹಾಕಿ ಕೆಲಸ ಮಾಡ್ಬಿಟ್ಟಿದ್ದಾರೆ. ಅವಾಗ ಮಾಡ್ಬೇಕಾದ್ರೆ ನಾವು ಮನವಿ ಮಾಡಿ ಅಟ್ಲೀಸ್ಟ್ ಗಮನಕ್ಕೆ ತಂದಿದ್ರೆ ಮಾಡ್ಬೋದು. ಈಗ ನಾನು ಅದನ್ನೇ ಫೀಸಿಬಿಲಿಟಿ ಚೆಕ್ ಮಾಡಿ ಅಂತ ಒಂದು ಲೆಟರ್ ಸಹ ಕೊಟ್ಟಿದ್ದೀನಿ. ಇನ್ನೊಂದು 7 days ಅಲ್ಲಿ ಆಗು ಹೋಗುಗಳು ಏನೇನ್ ಆಗ್ತದೆ, ಏನೇನ್ ಮಾಡ್ಬೋದು, ಇದಕ್ಕೆ
ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಂದ್ಬಿಟ್ಟು ಒಂದು ಫೀಸಿಬಿಲಿಟಿ ಚೆಕ್ ಮಾಡ್ಸೋಣ. ಅದರಲ್ಲಿ ವರದಿ ಏನ್ ಬರ್ತದೆ, ಸಾಧಕ ಬಾಧಕಗಳನ್ನ ಪರಿಶೀಲಿಸಿ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಗಮನಕ್ಕೆ ತಗೊಬಂದು ಇದನ್ನ ಸಮಸ್ಯೆಯನ್ನ ಸರಿಪಡಿಸೋ ಕೆಲಸವನ್ನ ಮಾಡೋಣ.